ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನೋ ಭಾರತ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಜಾತಿ ವ್ಯವಸ್ಥೆ ತಾಂಡವಾಡ್ತಾನೆ ಇರುತ್ತೆ. ಮಹಾಮಾನವತಾವಾದಿ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿನನಿತ್ಯ ಒಂದಿಲ್ಲ ಒಂದು ಕಾರಣಕ್ಕೆ ಅವಮಾನ ಅಪಮಾನವನ್ನು ಮಾಡ್ತಾನೆ ಇರ್ತಾರೆ. ಬಹುಶಃ ಇವರ ಮನೋವಾದಿತನ, ಜಾತಿವಾದಿತನ ಅದೆಷ್ಟು ದಿನ ಇನ್ನೂ ತಲೆಯಾಗಿರ್ತೈತೆಯೋ ಗೊತ್ತಿಲ್ಲ. ಅಂತಹದೇ ಒಂದು ಘಟನೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ಕಾಲವ ಮಹರ್ಷಿ ಪದವಿ ಪೂರ್ವ ಕಾಲೇಜ್ ಅಂಡ್ ಡಿಗ್ರಿ ಕಾಲೇಜ್ ಇದೆ. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ಬಹುಶಃ ಉದ್ದೇಶಪೂರ್ವಕವಾಗಿ ತೆಗೆದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಈ ದೇಶದ ಉಳಿದ ನಾಯಕರೆಲ್ಲ ಫೋಟೋಗಳು ಇರ್ತಾವಲ್ಲಿ ಗೋಡೆ ಮ್ಯಾಗ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಮಾತ್ರ ತೆಗೆದು ಎಲ್ಲೋ ಇಟ್ಟಿದ್ದಾರೆ. ಕೇಳಿದ್ರೆ ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ರಾಚಣ್ಣ ಚಿಕ್ಕದಾನಿ ಅವ್ರನ್ನ ಕೇಳಿದ್ರೆ ಇಲ್ರಿ ನಿನ್ನೆ ಮೊನ್ನೆ ತೆಗೆದು ತಳಗಿಟ್ಟಾರ, ಆದರೆ ಅದನ್ನು ಹಾಕೋದು ಮರ್ತೀವಿ ಅನ್ನುವಂಥ ಹಾರಿಕೆ ಉತ್ತರವನ್ನು ಕೊಡ್ತಾರ. ಬಹುಶಃ ಇವರು ತಲೆ ಒಳಗೆ ಆ ಜಾತಿ ಅನ್ನುವಂತಹ ಒಂದು ವಿಷವರ್ತುಲ ಏನಾದರೂ ಮನಿ ಮಾಡೈತೇನೆ ಅಂಥೇಳಿ ಇವತ್ತು ಗಲಗಲಿ ಗ್ರಾಮದ ಯುವ ಹೋರಾಟಗಾರರಾಗಿರ್ತಕ್ಕಂತಹ ಆ ಪ್ರವೀಣ್ ಅವರು ಏನಿದನ್ನು ಪ್ರಶ್ನೆ ಮಾಡ್ತಾರ. ನಾನು 2-3 ದಿವಸಗಳ ಹಿಂದೆ ಬಂದು ಹೇಳಿ ಹೋಗಿದ್ದೀನಿ, ಆದರೂ ಕೂಡ ನೀವು ಕೇಳಿಲ್ಲ. ಯಾಕೆ ಹಾಕ್ತಾ ಇಲ್ರಿ ಅಂದ್ರೆ ಯಾರಿಗೋ ಫೋನ್ ಹಚ್ತಾರ, ಫೋನ್ ಹಚ್ಚೋ ಮೂಲಕ ಇಲ್ರಿ ಅದನ್ನ ನಾವು ಮರ್ತೀವಿ, ಕೆಳಗೆ ಓದಿದ್ದೀವಿ, ಪೂಜೆಗೆ ಓದಿದ್ದೀವಿ ಅಂತಾರ. ಅಲ್ರಿ ಸಾಹೇಬ್ರಿ, ಈಗ ಯಾವ್ದೇನು ಅಂಬೇಡ್ಕರ್ ಜಯಂತಿ ಐತೋ ಮತ್ತೇನಾದರೂ ಐತೋ? ಈಗ ಈ ಪೂಜೆಗೆ ತಳಗೆ ಒಯ್ಯುವಂಥ ಅವಶ್ಯಕತೆ ಏನಾದರೂ ಇತ್ತು? ಇದಕ್ಕೆ ಅವರೇ ಉತ್ತರ ಕೊಡಬೇಕು. ಇಲ್ಲಿರ್ತಕ್ಕಂಥ ಸ್ಥಳೀಯ ದಲಿತ ಮುಖಂಡರು ಒತ್ತಾಯ ಮಾಡಕತ್ತಾರ, ಇವ್ರೇನು ಜಾತಿವಾದತನ ಐತಲ್ಲ, ಇವ್ರ ಮೇಲೆ ಪ್ರಕರಣ ದಾಖಲಾಗಬೇಕು. ಈ ಗಾಲವ ಮಹರ್ಷಿ ಪದವಿ ಪೂರ್ವ ಕಾಲೇಜಿನ ಏನು ಆಡಳಿತ ಮಂಡಳಿ ಐತಿ, ಅವ್ರಿಗೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಬ್ಬ ರಾಷ್ಟ್ರೀಯ ನಾಯಕರು, ಸಂವಿಧಾನ ಶಿಲ್ಪಿಗಳು ಅಂತೇಳಿ ಅವ್ರಿಗೇನಾದರೂ ಖಬರ್ಗಿಬ್ರು ಐತಿಲ್ಲೋ ಅನ್ನುವಂಥದ್ದು. ಇಲ್ಲೇಂಟ ನೋಡ್ತಾ ಇದ್ರಲ್ಲ ವಿಡಿಯೋದಾಗ, ಇವರೇ ಏನು ರಾಚಣ್ಣ ಚಿಕ್ಕದಾನೆ ಅಂತೇಳಿ ಪ್ರಿನ್ಸಿಪಾಲ್ರು, ಇವ್ರನ್ನ ಕೇಳಿದ್ರ ಇಲ್ರಿ ಇದು ನಾವು ಕೆಳಗಡೆ ಪೂಜಾಕ್ಕೆ ಓದಿವಿ ಅಂತೇಳಿ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಏನಿದೆ ಈ ದೇಶದೊಳಗಡೆ, ಕಾಂಗ್ರೆಸ್ಸಲ್ಲಿ ಬರಲಿ, ಸರ್ಕಾರ BJP ಬರಲಿ, ದಲಿತರಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾನ್ ನಾಯಕರಿಗೆ ಬಹುಶಃ ಯಾವುದೇ ರೀತಿಯಾಗಿರ್ತಕ್ಕಂಥ ಗೌರವ ಕೊಡ್ಲಿಕ್ಕೆ ಅವರು ಈ ರೀತಿ ಹಿಂದೇಟ್ ಹಾಕ್ತಾರೆ ಅನ್ನುವಂಥದ್ದು ನಮ್ಗೆ ಸ್ಪಷ್ಟ ಆಗ್ತೈತಿ. ಇದು ಹೇಳಿ ಕೇಳಿ ಒಂದು ಶಿಕ್ಷಣ ಸಂಸ್ಥೆ ಆಗಿದ್ದರಿಂದ ಮತ್ತು ಸರ್ಕಾರಿ ಅನುದಾನಿತವಾಗಿರ್ತಕ್ಕಂಥ ಒಂದು ಕಾಲೇಜ್ ಆಗಿದ್ದರೂ ಕೂಡ ಇವರಿಗೆ ಜಾತಿ ಅನ್ನುವಂಥದ್ದು ಒಂದು ವಿಷವರ್ತುಲ ಮತ್ತಿಗೇರೈತೇನೋ ಅನ್ನುವಂಥದ್ದು ಸಂಘರ್ಷ ನ್ಯೂಸ್ ಇವತ್ತು ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗೈತಿ. ವಿದ್ಯಾರ್ಥಿಗಳಿಗೆ ಈ ದೇಶದ ಇತಿಹಾಸವನ್ನ, ಅಂಬೇಡ್ಕರ್ ಅವರ ಬಗ್ಗೆ, ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದ ಬಗ್ಗೆ ಪಾಠ ಮಾಡುವ ಬೇಕಾದ ಇವರು ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿರ್ತಕ್ಕಂಥ ಕೃತ್ಯಗಳನ್ನ ಮಾಡ್ತಿರುವಂಥದ್ದು ಒಂದು ರೀತಿಯ ಆತಂಕಕ್ಕೆ ಎಡೆ ಮಾಡಿಕೊಟ್ಟೈತಿ. ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕು. ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಅರವಿಂದ್ ತಿಮ್ಮಾಪುರ ಸಾಹೇಬರು ನೋಡ್ರಿ, ಇವೆಲ್ಲ ಇಂತಹ ಒಂದು ಕೃತ್ಯವನ್ನ ಆಗಿಂದಾಗಿಂತ ಶಾಲಾ ಆಡಳಿತ ಮಂಡಳಿ ಇರ್ಬೋದು, ಬೇರೆ ಬೇರೆಯವರು ಮಾಡ್ತಾ ಇರ್ತಾರ. ಭಾಷಣದಾಗ ದಲಿತರು ಅಂಬೇಡ್ಕರ್ ಬಗ್ಗೆ ಭಾಷಣ ಬಗೆಯುವಂಥ ರಾಜಕಾರಣಿಗಳು, ಮುಖಂಡರುಗಳು ನೋಡ್ತೀವಿ. ಆದರೆ ಇಂಥದ್ರಲ್ಲಿ ಉದ್ದೇಶಪೂರ್ವಕವಾಗಿ ಹಿಂಗೆ ಮಾಡುವವರ ಮೇಲೂ ಕೂಡ ಕಠಿಣಾತಿ ಕಠಿಣ ಕ್ರಮ ಆಗಬೇಕು ಅನ್ನುವಂಥದ್ದೇ ಸಂಘರ್ಷ ನ್ಯೂಸ್ನ ಒಂದು ಒತ್ತಾಯ ಆಗಿರ್ತದ. ಅಷ್ಟಕ್ಕೂ ಇಲ್ಲಿ ಪ್ರವೀಣ್ ಅಂತಕ್ಕಂಥ ನಮ್ಮ ಯುವ ದಲಿತ ನಾಯಕ ಭೇಟಿ ಕೊಟ್ಟಾಗ ಏನೆಲ್ಲ ಆಯಿತು ನೋಡ್ಕೊಂಡು ಬರೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಫೋಟೋ ರೀ ಅಂಬೇಡ್ಕರ್ ಫೋಟೋ ಎಲ್ಲ ಐತಿ ತೆಗೆದು ಕೂದಾರಿ ಎಲ್ಲಿ ಹೋಗ್ತಾರೆ? ನಾನು ಮೊನ್ನೆ ನೋಡ್ಬಿಗಿ, ಮೊನ್ನೆ ಅಲ್ಲಿ ಅದಾವಲ್ಲ ಫೋಟೋ ರಗಡದಾವ, ನಾನೇ ಕೊಟ್ಟು ರಗಡ್ ಫೋಟೋ. ಅಲ್ಲಿ ಹಂಗೆ ಹೋಯ್ತಾರೆ. ಎಲ್ಲೈತ್ರಿ ಫೋಟೋ? ಫೋಟೋ ಎಲ್ಲೈತಿ ತೋರಿಸ್ಬೇಕು. ನೀವು ಯಾಕೆ ಈ ಥರ ಮಾಡಕತ್ತೀರಿ ಸರ್? ಹಾಂ ಎಲ್ಲಿ ತೋರಿಸಿರ್ಲ? ಎಲ್ಲಿ?
ನಿಮ್ಗೆ ಎಷ್ಟು ಸಲ ವಾರ್ನಿಂಗ್ ಮಾಡ್ಬೇಕ್ರಿ ನಾವು? ಯಾವಾಗ ಎಷ್ಟು ಸಲ ಮೊನ್ನೆ ಬಂದು ವಾರ್ನಿಂಗ್ ಮಾಡುವಂಗಿನ್ರಿ ನಾ? ಹಾಂ ರೀ, ಹೆಂಗ್ರಿ ನಿಮ್ಮ ತಲೆ ಒಳಗೆ ಮನಸ್ಫೂರ್ತಿನ ಹೋಗಲ್ಲಾಗಿರ್ತೀರಿ ಇನ್ನು ಹೆಂಗ್ರಿ? ನಾವು ಎಷ್ಟು ಸಲ ಹೇಳ್ಬೇಕ್ರಿ ನಿಮ್ಗೆ? ಹಾಂ ರೀ, ಪ್ರಿನ್ಸಿಪಾಲ್ ಯಾರು ರೀ ಇದಕ್ಕೆ? ಮತ್ತು ನೀವೇ ರೀ, ನಿಮ್ಮನ್ನ ನಾವು ಕೇಳ್ಬೇಕಾಗತ್ತೆ ರೀ, ಬೇರೆದವ್ರಿಗೆ ಕೇಳಕ್ಕೆ ಬರಂಗಿಲ್ಲ ರೀ. ಹಾಂ ರೀ, ಯಾರು ತಗೊಂಡ್ರಿ ಪೂಜೆ ಮಾಡಕ್ಕೆ? ಎಲ್ಲಿ ಐತ್ರಿ ಫೋಟೋ? ಅದು ಅದೇ ಇರ್ತಾವ್ರಿ ಫೋಟೋ, ಎಲ್ಲಿ ಹೋಗಂಗಿಲ್ಲ, ಹಾಕ್ಬೇಕಲ್ರಿ ಆಫೀಸ್ನಾಗ. ಎಲ್ಲಿ ಹಾಕಿರಿ? ಅದು ಮೊನ್ನೆ ಏನಾಗ ಏನು ಪೂಜೆ ಮಾಡಿರಿ? ಏನು ಹಾಕಿದ್ರಿ ಪೂಜೆ? ಏನೈತ್ರಿ ಮೊನ್ನೆ? ಹಾಂ ರೀ, ಅವಾಗ ಎಲ್ಲಿತ್ತು ರೀ? ಅದ ಎಲ್ಲೈತ್ರಿ ಫೋಟೋ ರೀ? ಎಲ್ಲಿ ಹಾಕಿರಿ? ಅದ ಎಲ್ಲೈತ್ರಿ ಫೋಟೋ? ಇಲ್ಲಲ್ಲಿ ಮೊನ್ನೆ ಬಂದಾಗ ಇಲ್ಲ ಫೋಟೋ ಇಲ್ರಿ. ಹಿಡಿಯೋ ಐತೆ ನನ್ನ ಕಡೆ ರೀ, ತೋರಿಸಲ್ರಿ ಹಿಡಿಯೋ. ಮೇಡಮ್